ದೇಶದಲ್ಲಿ ಯೋಗವನ್ನು ನಡೆಸುತ್ತಿರುವ ಪರಮ ಪೂಜ್ಯ ರಾಮದೇವ ಮಹಾರಾಜರನ್ನ ಆಯುರ್ವೇದವನ್ನು ಎಲ್ಲ ಈ ನಾಡಿಗೆ ರೋಗಮುಕ್ತರನ್ನಾಗಿ ಮಾಡಲು ಆಯುರ್ವೇದ ಔಷಧವನ್ನು ಸಂಶೋಧನೆ ಮಾಡಿ ಎಲ್ಲರಿಗೂ ಪೂರೈಸುತ್ತಿರುವ ಬಾಲಕೃಷ್ಣ ಆಚಾರ್ಯ ಅವರನ್ನು ಈ ನಾಡಿಗೆ ಯೋಗವನ್ನು ಪ್ರತಿಯೊಬ್ಬರೂ ಮನೆ ಮನೆಗೆ ಆನ್ಲೈನ್ ಮೂಲಕ ಯೋಗವನ್ನು ಹೇಳಿಕೊಡುತ್ತಿರುವ ಭಗವಂತ ಆರ್ಯಜವರನ್ನು ಎಲ್ಲ ಯೋಗ ಶಿಕ್ಷಕರನ್ನು ಯೋಗ ಆತ್ಮೀಯ ಬಂಧುಗಳನ್ನು ಸ್ಮರಿಸಿಕೊಳ್ತಾ ಇವತ್ತಿನ ಈ ಯೋಗವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ 3 ಸಲ ಓಂಕಾರವನ್ನು ಮಾಡೋಣ. ಈ ರೀತಿ ಇದನ್ನು ನೇರವಾಗಿರಬೇಕು, ಕುತ್ತಿಗೆ ನೇರವಾಗಿರಬೇಕು. 3 ಸಲ ಓಂ ಓಂಕಾರವನ್ನು ಮಾಡೋಣ. ಈಗ ನಾವು ಮ್ಯೂಸಿಕ್ನೊಂದಿಗೆ ಜಾಯಿನಿಂಗ್ ಅನ್ನು ಮಾಡೋಣ. ಒಂದು ಗುರೂಜಿಯವರ ಒಂದು ಹಾಡ ಹಾಡ್ತಾರೆ. ನಮ್ಮ ಪುರುಷೋತ್ತಮ ನಂದ ಗುರೂಜಿಯವರು ಒಳ್ಳೆಯ ಹಾಡನ್ನು ಹೇಳ್ತಾರೆ. ಆ ಹಾಡ ಕೇಳ್ಕೊತಾರೆ.
itu keren banget. Kalau itu mah, ini
ಸುಮಾರು 5 ಕಿಲೋಮೀಟರ್ ಹೋಗಿ ಬಂದಷ್ಟೇ ನಮಗೆ ಆಸನಗಳು ವ್ಯಾಯಾಮಗಳಾಗ್ತವೆ. ಈಗ ಎರಡು ಕೈಗಳನ್ನು ಮೊಣಕಾಲು ಪ್ರೊಟೆಕ್ಟ್ ಮಾಡಿ ರಿವರ್ಸ್ ನೋಡಿದ್ರೆ ನೀರು ತುಂಬಿರ್ತಾವ ಅಂತ ಹೇಳ್ತಾರೆ. ಇವು ಮಾಡೋದ್ರಿಂದ ಮೊಣಕಾಲಿನ ಕೀಲು ನೋವುಗಳೆಲ್ಲ ನಿವಾರಣೆ ಆಗ್ತದೆ. ನೋಡಿ ಎಷ್ಟೋ ಮಂದಿಗೆ ನಡ ನೋವು ಇರ್ತದೆ, ಉಂಡ್ರ ಕೊಡೋಲ್ಲ, ಯಾವ ಕೊಡೋಲ್ಲ, ನಿಂತರ ಹಂಗೆ ನಿಲ್ಬೇಕು ಅನಿಸ್ತದೆ. ಇದಕ್ಕೆ ಏನು ಮಾಡಬೇಕು, ಈ ರೀತಿ ನಮ್ಮ ಕೈಯ ಕೈಗಳನ್ನಿಟ್ಟು ರೊಟೇಟ್ ಮಾಡಬೇಕು, ಎಲ್ಲ ಯೂಸ್ ಮಾಡ್ಕೋಬೇಕು. ನಿನ್ನೆ ಪಾರ್ಶ್ವ ಕೋನಾಸನ ಕೇಳಿದೆ ನೋಡ್ರಿ. ಪಾರ್ಶ್ವ ಕೋನಾಸನ ಮಾಡೋದ್ರಿಂದ ಏನಾಗ್ತದೆ, ಇಲ್ಲಿ ನಮ್ಮ ಪೃಷ್ಠಭಾಗ, ಇಲ್ಲೇನು ಪೃಷ್ಠಭಾಗ ಇರ್ತಾ ಇದೆ ನಮಗಂತಿಲ್ಲ. ಕೆಲವೊಂದು ಮಂದಿ ಪೃಷ್ಠಭಾಗ ಏನಾಗಿರ್ತದೆ, ಎಲ್ಲ ಬೊಜ್ಜು ಬಂದ್ಬಿಟ್ಟಿರ್ತದೆ, ಅದು ಬೊಜ್ಜು ಕಡಿಮೆ ಆಗುತ್ತೆ. ಮತ್ತು ಇನ್ನೆಲ್ಲ ಬೊಜ್ಜು ಕಡಿಮೆ ಆಗುತ್ತೆ. ಅದಷ್ಟ ಅಲ್ಲದೆ ಮಲಬದ್ಧತೆ ಚೆನ್ನಾಗಿರುತ್ತೆ. ಅದಲ್ಲದೆ ನಡದ ನೋವುಗಳು, ಈ ನಡದ ನೋವುಗಳು ಅದು ಕಡಿಮೆ ಆಗ್ತದೆ. ಬೆನ್ನು ನೋವು ಯಾರಿರುತ್ತೆ ಅದು ಕಡಿಮೆ ಆಗ್ತದೆ. ಅದರ ಈ ಕೀಲು ನೋವುಗಳು ಕಡಿಮೆ ಆಗ್ತದೆ. ಅದಕ್ಕೆ ಅದಲ್ಲ ಇನ್ನೂ ಅನೇಕ ನಮ್ಮ ಕೈಕಾಲು ನೋವುಗಳು, ಪ್ರತಿಯೊಂದು ನೋವುಗಳು ಇರುತ್ತಲ್ಲ ಕಡಿಮೆ ಆಗ್ತದೆ. ಅದು ಪಾರ್ಶ್ವ ಕೋನಾಸನಗಳು. ಈ ರೀತಿ ಪಾರ್ಶ್ವ ಕೋನಾಸನ ಇದನ್ನ ಈ ರೀತಿ ನಿಲ್ಲಬೇಕು, ಎಡಗಾಲನ್ನು ತಿರುಗಿಸ್ಬೇಕು. ಇದು ಹೀಗಿರಬೇಕು, ಇದು ಹೀಗಿರಬೇಕು. ಇದನ್ನ ವೀರಭದ್ರಾಸನ ಈ ರೀತಿ ನಿಲ್ಲಬೇಕು. ನೋಡಿ, ಈ ಪಾರ್ಶ್ವ ಕೋನಾಸನ ಮಾಡೋದ್ರಿಂದ ಈಗಾಗಲೇ ಹೇಳಿದೆ, ಆ ರೀತಿ ನಮ್ಮ ಶರೀರದಲ್ಲಿರುವಂಥ ಅನೇಕ ತೊಂದರೆಗಳು, ರೋಗಗಳು, ಬಜ್ಜು, ವೇಟು ಎಲ್ಲ ಕಡಿಮೆ ಮಾಡ್ತಾರೆ. ನೋಡಿ, ಇದನ್ನು ಈ ರೀತಿ ಕೈಗೊಳ್ಳಿ. ಇದು ಎರಡೂ ಲಂಬವಾಗಿದೆ. ಇದು ಕಷ್ಟ ಅಗಲನ್ನು ಮಾಡಬೇಕು, ಮುಂದ್ಗಡೆ ತಗೋಬೇಕು. ಇನ್ನು ಹೆಚ್ಚೆಚ್ಚಿಗೆ ಈ ಸ್ಥಿತಿಯಲ್ಲಿ ಇರಬೇಕು. ಮತ್ತು ನಿಧಾನವಾಗಿ ಮೇಲ್ಗಡೆ ಮಾಡಬೇಕು. ಅದಕ್ಕೆ ಪಾರ್ಶ್ವ ಕೋನಾಸನ ಅಂತ. ನಮ್ಮ ದೃಷ್ಟಿ ಮೇಲ್ಗಡೆ ಇರಬೇಕು, ಬಲಗೈ ಮೇಲ್ಗಡೆ ಇರಬೇಕು. ನಮ್ಮ ಕುತ್ತಿಗೆ, ನಮ್ಮ ದೃಷ್ಟಿ ಈ ರೀತಿ ಇರಬೇಕು. ವಿಶ್ರಾಮ. ಈಗ ಈ ಕಡೆ ಬಲಗಾಲನ್ನು ತಿರುಗಿಸಿ ಈ ರೀತಿ ಶಿರ ಇರಬೇಕು. ನೀವು ಲಂಬವಾಗಿ ಶಿರ ಇರಬೇಕು. ಎರಡು ಸಾಧ್ಯ ಆದಷ್ಟು ಕಾಲನ್ನು ಅಗಲು ಮಾಡಬೇಕು. ಈ ಕೈಯಲ್ಲಿ ಕೊಡಬೇಕು. ನೋಡಿ, ಇದೆರಡು ಸಮಾಂತರ ಹೋಗಬೇಕು. ಕೈಗಳೆರಡು ಈ ರೀತಿ ಇರಬೇಕು. ಕೈಯನ್ನು ಮುಂದುಗಡೆ ತಗೋಬೇಕು. ಇದಕ್ಕೆ ಪಾರ್ಶ್ವ ಕೋನಾಸನ. ಆರನೇ ಮೇಲ್ಗಡೆ ಮಾಡಬೇಕು, ಎಡಗೈನ ಮೇಲ್ಗಡೆ ತಗೋಬೇಕು. ನೋಡಿ, ಈ ಭಾಗ ಆಸನ ಮಾಡೋದ್ರಿಂದ ಎದೆಯ ಭಾಗ ಚೆಸ್ಟ್ ಅಗಲಕ್ಕೆ ನಿಮಗೆ ಪೊಲೀಸ್ಗ ಸಿಲೆಕ್ಷನ್ ಮಾಡಬೇಕಾದ್ರೆ ಹೇಳ್ತಾರೋ ಎದೆಯ ಭಾಗ ಅಗಲಿರ್ಬೇಕಾಗ್ತದೆ. ಇದೇ ನೀವು ಕೂಡ ಎದೆಯ ಕೂಡ ಹಾಕಿರ್ತಕ್ಕಂಥ ಸಣ್ಣ ನಿಮ್ಮ ಮಿಟ್ಟಿರುವಂತ ತಗೊಳ್ಳಲ್ಲ. ಅದಕ್ಕೆ ಈ ಪಾರ್ಶ್ವ ಕೋನಾಸನ ಮಾಡಬೇಕು. ಈ ರೀತಿ ನಂತರ ಈ ಪಾರ್ಶ್ವ ಕೋನಾಸನವನ್ನು ಈ ರೀತಿ ಮಾಡಿ ಎಡಗೈಯನ್ನು ಮೂಡಬೇಕು. ಬಲಗೈಯ ಮತ್ತು ಬಲಗಾಲದ ಮೇಲ್ಗಡೆ ಕೂಡಲೇ ನಿಧಾನವಾಗಿ. ಮತ್ತು ಇದಲ್ಲದೆ ಈ ಆಸನದಿಂದ ನಮಗೆ ಬ್ಯಾಲೆನ್ಸ್ ಚೆನ್ನಾಗಿ ಸಿಗ್ತದೆ. ನೋಡಿ, ಈ ರೀತಿ ನಿಧಾನವಾಗಿ ಮೇಲ್ಗಡೆ, ಬಲಗೈನ ಮೇಲ್ಗಡೆ, ಎಡಗಾಲ 90 ಡಿಗ್ರಿ ಇರಬೇಕು.
ಈ ರೀತಿ ಬಲಗೈಯನ್ನು ತಿರುಗಿಸಿ, ಬಲಗಾಲ ತಿರುಗಿಸು, ಬಲಗೈಯನ್ನು ಕೆಳಗೆ ಹೋಗುವುದು ಈ ರೀತಿ. ಈ ರೀತಿ ಮಾಡೋದ್ರಿಂದ ನಮ್ಮ ಎದೆಯ ಭಾಗ ಚೆಸ್ಟ್ ಕೈ ನೋವುಗಳು, ಮೊಣಕೈ ನೋವುಗಳು ಚೆನ್ನಾಗಿ ಶಕ್ತಿ ಬರ್ತಾವೆ, ಬಲಿಷ್ಠವಾಗ್ತಾವೆ. ನರನಾಡಿಯುವಂಥ ಕಡಸುತನ ನಿವಾರಣೆ ಆಗ್ತದೆ. ನಮ್ಮ ಕುತ್ತಿಗೆ ಮೇಲ್ಗಡೆ ಇರಬೇಕು, ಮೇಲ್ಗಡೆ ಆಕಾಶ ಮತ್ತು ಕೈಗಳನ್ನು ನೋಡಿ ಈ ರೀತಿ ಪಾರ್ಶ್ವಕೋನಾಸನ ಮಾಡೋದು. ಈಗ ತಾಡಾಸನ ಮಾಡೋಣ. ಎರಡು ಈ ಸ್ಥಿತಿಯಲ್ಲಿ ನಿಲ್ಲಬೇಕು. ಕೈಗಳನ್ನು ಈ ರೀತಿ ತಗೊಳ್ಬೇಕು. ತಾಡಾಸನ ಮಾಡುವಾಗ ಆಗ ತಿರುಗಿಸುವುದು, ಬಲವನ್ನು ಇರಬೇಕು. ಈ ನಿಧಾನವಾಗಿ ಆಗ ಎರಡು ಕೈಗಳು ಕಿವಿಟಾಗಬೇಕು. ನಮ್ಮ ಹಿಂಬಳ ಇರಬೇಕು, ಬಲಗಳ ಮೇಲೆ ಇರಬೇಕು. ನೋಡಿ, ಆಸನ ಮಾಡೋದ್ರಿಂದ ಮಕ್ಕಳಿಗೆ ಒಳ್ಳೆಯ ಪರಿಣಾಮವನ್ನು ಲಾಭ ಕೊಡ್ತದೆ. ಅವರಿಗೆ ಇಟ್ಟಿರೋದು ಹೇಗಾಗ್ತದೆ, ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಮತ್ತು ಸ್ಮರಣ ಶಕ್ತಿ, ಮೆಮೊರಿ ಪವರ್ ಮತ್ತು ಸಿಟ್ಟು ಕಡಿಮೆ ಆಗ್ತದೆ. ಭಾಳಷ್ಟು ಮಕ್ಕಳಿಗೆ 5ನೇ 6ನೇ 7ನೇ ಇದ್ದವರು ಸುಸೈಡ್ ಮಾಡ್ಕೊಳ್ಬೇಕಾದ್ರೆ. ಸುಸೈಡ್ ಯಾಕೆ ಮಾಡ್ಕೊಳ್ತಾರೆ ಅಂತಂದ್ರೆ ಮಾನಸಿಕವಾಗಿ ಅವರೆಲ್ಲ ಬರಬೇಕಾದ್ರೆ. ನೀವು ಬನ್ನಿ ಆಸನ ಮಾಡಿಸಿದ ಮಕ್ಕಳುಗಳಿಂದ ಅವ್ರು ಸುಸೈಡ್ ಎಂದೂ ಮಾಡ್ಕೊಳ್ಳಲ್ಲ, ಎಂದೂ ಮಾನಸಿಕವಾಗಿ ಇರೋದು. ಇದಕ್ಕೆ ಯೋಗ ಮಾನಸಿಕತೆಯನ್ನು ಕಡಿಮೆ ಮಾಡ್ತದೆ ಮತ್ತು ಆರ್ಥಿಕ ಸಬಲ ಮಾಡ್ತದೆ ಮತ್ತು ಆರೋಗ್ಯವನ್ನು ಚೆನ್ನಾಗಿರ್ತದೆ. ಇದು ಈ ರೀತಿ ತಾಡಾಸನ ಮಾಡೋದ್ರಿಂದ ಮಕ್ಕಳಲ್ಲಿರುವಂಥ ಮಾನಸಿಕತೆ ಕಡಿಮೆ ಮಾಡ್ಬೋದು. ಈಗ ವೃಕ್ಷಾಸನ ಮಾಡೋಣ. ಎಡಗಾಲನ್ನು ಎತ್ತಿ ಮೊದಲ ನಿಧಾನ ಮಕ್ಕಳ ಕಡಿಮೆ ಮಾಡಿಸ್ಕೊತೀವಲ್ಲ, ನೀವು ಬರೀ ಓದೋದಂತ ಹಾಗೆ ಮಕ್ಕಳು ಆರೋಗ್ಯ ಚೆನ್ನಾಗಿರಲಿಲ್ಲ ಅಂದರೆ ತಗೊಂಡೇ ನೋಡಿ. ಮಕ್ಕಳಿಗೆ ಮೊದಲ ಆರೋಗ್ಯ ಚೆನ್ನಾಗಿರಿಸಬೇಕು. ಯೋಗ ಮಾಡಿಸಬೇಕು. ಮೊದಲು ಗುರುಕುಲಗಳಿದ್ದವು. ಯೋಗ ಮಾಡಿಸಿದ ನಂತರ ಅವರಿಗೆ ವಿದ್ಯೆಯನ್ನು ಕೊಡ್ತಿದ್ದರು ಗುರುಗಳು, ಋಷಿಮುನಿಗಳು. ಈಗೆಲ್ಲ ಇರಲಿ, ಯಾರು ಡಾಕ್ಟರ್ ಇಂಜಿನಿಯರ್ ಮಾಡೋದೇ ಗುರಿಯಾಗಿರ್ತಾರೆ. ಅವರಿಗೆ ಮುಂದೆ ಅವರು ಇದಕ್ಕೆ ಬಗ್ಗೆ ಆಗ್ತದೆ ಹೇಳ್ತಾರೆ. ಇದು ಅದಕ್ಕೆ ಮಕ್ಕಳನ್ನು ಯೋಗದಲ್ಲಿ ತೊಡಗಿಸಬೇಕು, ಪ್ರಾಣಾಯಾಮಗಳನ್ನು ಮಾಡಿಸಬೇಕು, ಧ್ಯಾನ ಮಾಡಿಸಬೇಕು. ಹೆಚ್ಚೆಚ್ಚಿಗೆ ಧ್ಯಾನ ಮಾಡಿಸೋದ್ರಿಂದ ಅವ್ರ ಮೆಮೊರಿ ಪವರ್ ಜಾಸ್ತಿ ಆಗ್ತದೆ, ಮಾನಸಿಕವಾಗಿ ಗಟ್ಟಿ ಆಗ್ತಾರೆ ಅವರೆಲ್ಲ. ಅದಕ್ಕೆ ನಾನು ಮಕ್ಕಳಿಗೆ ಯಾವ ಮಾಡಿಸ್ತಾ ಇಲ್ಲ, ಯೋಗ ಕಲಿಸ್ತಾ ಇಲ್ಲ. ಅದೇ ನಮ್ಮ ಬಹುಬಲ್ಯ. ಹೀಗಾಗಿ ಮಕ್ಕಳು ನಿಮ್ಮ ಮಾತಕ್ಕೆ ಹೋಗುವ ಮುಂದೆ ದೊಡ್ಡವರಾದರೆ ಆ ಮಕ್ಕಳು ಮಾತು ಕೇಳೋಲ್ಲ ಅವ್ರು ಏನು ಮಾಡಬೇಕು. ಯೋಗ ಕಲಿಸ್ತಾರೆ. ಇಷ್ಟ. ಈಗ ಸೂರ್ಯ ನಮಸ್ಕಾರ ಒಳ್ಳೆಯದು. ಶ್ರೀರಾಮ ಸೂರ್ಯ ನಮಸ್ಕಾರ ಮಾಡಿದ ನಂತರವೇ ಮುಂದಿನ ಕ್ರಮ ಕೈಗೊಳ್ಳಿದ್ದ ಅಂತ ಸೂರ್ಯ ನಮಸ್ಕಾರ.
ಓಂ ಸೂರ್ಯಾಯ ನಮಃ. ಓಂ ಭಾನುವೇ ನಮಃ. ಓಂ ಖಗಾಯ ನಮಃ. ಓಂ ಪುಷ್ಣೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಅಚ್ಚೇ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸವಿತ್ರೇ ನಮಃ. ಓಂ ಅರ್ಕಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಶ್ರೀ ಸವಿತ್ರ ಸೂರ್ಯನಾರಾಯ ನಮಃ. ವಿಶ್ರಾಮ. ಈಗ ಸೂರ್ಯ ನಮಸ್ಕಾರದ ಹೆಸರುಗಳನ್ನು ಹೇಳ್ತಾ ಆ ಸೂರ್ಯ ನಮಸ್ಕಾರ ಮಾಡುವಂಥ ಹೆಸರುಗಳನ್ನು ಹೇಳ್ತಾ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಪ್ರಣಾಮಾಸನ. ಈ ರೀತಿ ಕೈಗಳು ಲಂಬವಾಗಿರಬೇಕು. ಎದೆಯಕ್ಕೆ ನಮ್ಮ ನಮಸ್ಕಾರ ಇದೆಯಲ್ಲ ಹೀಗೆ ಈ ಕೆಲವರು ಇಲ್ಲಿ ಮಾಡಬೇಕು ಅಲ್ಲ, ಎದೆ ಈ ರೀತಿ ಇರಬೇಕು. ಊರ್ಧ್ವಸ್ಥಾಸನ. ಎರಡೂ ಕೈಗಳಿಂದ ಪಾದಸ್ಥಾಸನ. ಎರಡೂ ಕೈಗಳು ಪಾದದ ಹತ್ರ ಇರಬೇಕು. ನಮ್ಮ ಹಣೆಯನ್ನು ಮೊಣಕಾಲ ಹತ್ರ ಪ್ರಯತ್ನ ಮಾಡಬೇಕು. ದಕ್ಷಿಣಾಶ್ವ ಸಂಚಾಲನಾಸನ. ಎಡಗಾಲನ ಹಿಡಿದುಕೊಳ್ಳಬೇಕು. ಬಲಗಾಲ ಮತ್ತು ಎರಡೂ ಕೈಗಳ ಮಧ್ಯದಲ್ಲಿರಬೇಕು. ನಮ್ಮ ದೃಷ್ಟಿ ಮೇಲ್ಗಡೆ ಇರಬೇಕು. ಈ ರೀತಿ ಇರಬೇಕು. ಹೆಚ್ಚೆಚ್ಚಿಗೆ ಈ ಆಸನದಲ್ಲಿ ನಿಲ್ಲಬೇಕು. ಅದೇ ಸ್ಥಿತಿಯಲ್ಲಿ ನಿಲ್ಲಬೇಕು. ಆಮೇಲೆ ಪರ್ವತಾಸನ. ಎರಡೂ ಮುಳ್ಳಿನ ಕಟ್ಟಬೇಕು. ನಮ್ಮ ದೃಷ್ಟಿ ನಾವು ಈ ಕಡೆ ಇರಬೇಕು. ಅಷ್ಟಾಂಗಾಸನ. ಮೊಣಕಾಲನ್ನು ಕೂರಬೇಕು. ಆಮೇಲೆ ಎದೆ ಗದ್ದ ಎರಡೂ ಕೈಗಳು ನಿಲ್ಲುತ್ತಾ ಉಂಟು. ಭುಜಂಗಾಸನ. ಮತ್ತು ಪೂರ್ತಿ ಈ ರೀತಿ ಇರಬೇಕು. ಎರಡೂ ಕೈಗಳು ಈ ರೀತಿ ಇರಬೇಕು. ನಮ್ಮ ದೃಷ್ಟಿ ಮೇಲ್ಗಡೆ ಇರಬೇಕು. ಎರಡೂ ಕಾಲಗಳು ಕೂಡಿರಬೇಕು. ಪುನಃ ಪರ್ವತಾಸನ. ಮತ್ತೆ ಅವೈಮನ್ಯನ್ನು ಕಟ್ಟಬೇಕು. ನಮ್ಮ ದೃಷ್ಟಿ ಅವೈ ಕಡೆ ಇರಬೇಕು. ವಾಮಾಸುರ ಸಂಚಾಲನ. ಎಡಗಾಲನ್ನು ಎತ್ತಿ ಪುನಃ ಎರಡೂ ಕೈಗಳ ಮಧ್ಯದಲ್ಲಿರಬೇಕು. ನಮ್ಮ ದೃಷ್ಟಿ ಮೇಲ್ಗಡೆ ಇರಬೇಕು. ಬಲಗಾಲ ಮೊಣಕಾಲ ಮುರಿಬೇಕು. ಆಮೇಲೆ ಪಾದಾವಸ್ಥಾಸನ. ಎರಡೂ ಕಾಲು ಈ ರೀತಿ ಕೂಡಿರಬೇಕು. ನಮ್ಮ ಹಣೆ ಮೊಣಕಾಲ ಹತ್ತಬೇಕು. ಎರಡೂ ಕೈಗಳು ನಿಲ್ಲುತ್ತಾಗಿರಬೇಕು. ಊರ್ಧ್ವಸ್ಥಾಸನ. ಎರಡೂ ಕೈ ನಿಧಾನವಾಗಿ ಎರಡೂ ಕಾಲಗಳನ್ನು ಮಚ್ಚದ ನಿಧಾನವಾಗಿ ಈ ರೀತಿ ನಿಲ್ಲಬೇಕು. ಪ್ರಣಾಮಾಸನ. ಈ ರೀತಿ ಕೈಗಳಿವೆ. ವಿಶ್ರಾಮ. ಈ ರೀತಿ ಸೂರ್ಯ ನಮಸ್ಕಾರ ಮಾಡಬೇಕು. ಸ್ವಲ್ಪ ಆರಾಮ ಸ್ಥಿತಿಯಲ್ಲಿ ಬರ್ಕೊಳ್ಳಿ. ಎರಡೂ ಕೈಗಳು
ನಮ್ಮ ಶರೀರದಲ್ಲಿರುವಂಥ ಕಪ್ಪಡಗಳನ್ನು ಗಮನಿಸಿ ನಮ್ಮ ಮನಸ್ಸು ಉಸಿರಾಟ ಕರೆಯಬೇಕು. ಯಾರು ಸದಾ ಮನುಷ್ಯನ ಉಸಿರಾಟದ ಜೊತೆ ಇರ್ತೀರಿ, ನಿಮ್ಮ ಮನಸ್ಸು, ನಿಮ್ಮ ಶರೀರ, ನಿಮ್ಮ ಆರೋಗ್ಯ ಯಾವಾಗಲೂ ಶಾಂತವಾಗಿರ್ತದೆ. ನಮ್ಮ ಮಾತುಗಳು ಸಹ ಇನ್ನೊಬ್ಬರಿಗೆ ತೊಂದರೆ ಆಗಲ್ಲ. ಯೋಗ ಹಾಗೆ ಕಲಿಸ್ತದೆ. ಅದಕ್ಕೆ ಮಕ್ಕಳಿಗೆ ಯೋಗವನ್ನು ಕಲಿಸಬೇಕು. ಯಾರು ಯೋಗವನ್ನು ಕಲಿತಾರೆ ಮಕ್ಕಳು, ಅವರು ಸದಾ ಸುಖಿಯಾಗಿರ್ತಾರೆ, ಆನಂದವಾಗಿರ್ತಾರೆ. ಯಾವುದೇ ಸುಸಾಯಗಳನ್ನು ಮಾಡ್ತಿರುವ ಯಾವುದೇ ಮಾನಸಿಕವಾಗಿ ಅವರು ಬರೋದಿಲ್ಲ. ಪರೀಕ್ಷೆಗಳಲ್ಲಿ ಚೆನ್ನಾಗಿ ಎದುರಿಸ್ತಾರಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಮಕ್ಕಳಿಗೆ ಯೋಗವನ್ನು ಕಲಿಸಬೇಕು. ಭಾಳ ಮಂದಿ ಯೋಗ ಕಲಿಸೋದಿಲ್ಲ. ಹೀಗಾಗಿ ಮಕ್ಕಳು ತಂದೆ ತಾಯಿಯ ಮಾತು ಕೇಳೋದಿಲ್ಲ. ಯೋಗ ಹೇಳ್ತಾರಲ್ಲ, ತಂದೆ ತಾಯಿಯ ಮಾತು ಕೇಳಿ ಅವ್ರಿಗೆ ನಮಸ್ಕಾರ ಮಾಡಿ, ಹಿರಿಯರೇ ಗೌರವ ಕೊಡೋರು, ಯೋಗ ಕಲಿದವರು, ಯೋಗ ಕಲಿತವರು ಹಿರಿಯರೇ ಗೌರವ ಕೊಡ್ತಾರೆ. ನೋಡಿ, ಯಾವ ಒಳ್ಳೆಯ ಬೇಕು ಅದನ್ನು ಮಾಡಿಸಿ, ಬೇಡ ಅಂದರೆ ಹಾಗೆ ಬಿಡಿ, ಅದು ನೀವು ಬಿಟ್ಟಿದೆ. ಅದಕ್ಕೆ ಎಲ್ಲ ಬದಲಾವಣೆಯವರು ಮುಂಜಾನೆ 5 ತನಕ ಯೋಗವನ್ನು ಮಕ್ಕಳಿಗಾಗಿ, ದೊಡ್ಡವರಿಗಾಗಿ ಎಲ್ಲರಿಗೂ ಯೋಗವನ್ನು ಬವಲಾರ ಫೇಸ್ಬುಕ್ದಲ್ಲಿ ಹೇಳ್ತಾರೆ. ರಾಮದೇವ್ ಗುರುಜಿ ಅವರು, ಬಾಲಕೃಷ್ಣ ಆಚಾರ್ಯ ಅವರು ಈ ನಾಡಿಗೆ ಯೋಗವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಅದು ಅವರಿಗೆ ಸುಮ್ಮ ಮಾಡೋದಿಲ್ಲ. ಈ ದೇಶ ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದನ್ನು ನಾವೆಲ್ಲ ಪಡ್ಕೋಬೇಕು. ಈಗ ನೋಡಿ, ವಕ್ರಾಸನ. ವಕ್ರಾಸನ ಅಂದರೆ ಈ ಇರಬೇಕು, ಈ ರೀತಿ ಕೈಗಳಿವೆ. ಬಲಗೈಗಳಿವೆ. ಎಷ್ಟು ಸಾಧ್ಯ ಕುತ್ತಿಗೆಯನ್ನು ಹಿಂದುಗಡೆ ಸರಿಸಬೇಕು. ಕಾಲಲ್ಲಿ ಈ ರೀತಿ ಇರಬೇಕು, ಶಿರ ಇರಬೇಕು. ಹೊಟ್ಟೆಯನ್ನು ಎಷ್ಟು ಸಾಧ್ಯ ತೆಗೆಸಬೇಕು. ಇದೇ ಸ್ಥಿತಿಯಲ್ಲಿ ನಿಲ್ಲಬೇಕು. ನಾನು 60 ವರ್ಷ ಆದ ನಂತರ ಯೋಗವನ್ನು ಕಲಿಯಲಿಕ್ಕಿದ್ದೀನಿ. 60 ವರ್ಷ ಆದ ನಂತರ ಭಾಳಷ್ಟು ಅವಶ್ಯಕತೆ. ಅಸ್ಮಯಕ್ಕೆ ಆಸ್ಮನೆಯಲ್ಲಿ ಯೋಗದೊಳಗಾದಂಥ ದೊಡ್ಡ ಶಕ್ತಿಯನ್ನು ನಾನು ಕೊಡಬೇಕು. ನಿಮಗೆ ಯಾವ ರೋಗಿಗೆ ಪ್ರತಿಯೊಂದು ರೋಗಕ್ಕೆ ಪ್ರತಿಯೊಂದು ಆಸನದಿಂದ ಯೋಗವನ್ನು ಕಲಿಯೋದು ವಿಶ್ರಾಮ. ಈಗ ರಿವರ್ಸ್. ಬಲಗಾಲ ಸಿದ, ಎಡಗಾಲ ನಿಲ್ಚರಿ, ಬಲಗೈ ಎತ್ತಿ ಬಲಗಾಲ ನಮ್ಮ ಕುತ್ತಿಗೆಯಲ್ಲಿ ಸಾಕಿ ತಿಳಿಸಿ, ಪಟ್ಟಿ ತಿಳಿಸಿ. ಈಗ ಅರ್ಧ ಮಚ್ಚೇಂದ್ರಾಸನ ನೋಡಿ. ಅರ್ಧ ಮಚ್ಚೇಂದ್ರಾಸನ ಮಾಡೋದ್ರಿಂದ ಇದ್ರೊಳಗೆ ವಿಷ ತಿನ್ಬೇಕು. ನೀವು ಹೇಗೆ ಬಟ್ಟೆಯನ್ನು ತೊಳೆಯೊಳಗೆ ಸ್ವಚ್ಛಾಗಿ ಹಿಂಡಿತಿಲ್ಲ, ಹಂಗೆ ಈ ಅರ್ಧ ಮಚ್ಚೇಂದ್ರಾಸನ ಮಾಡೋದ್ರಿಂದ ನಮ್ಮಲ್ಲಿರುವಂಥ ಪಿತ್ತೆಲ್ಲ ಹೊರಗಡೆ ಹೋಗುತ್ತೆ. ಹೀಗಾಗಿ ನಾವು ಚೆನ್ನಾಗಿ ಹಸಿವಾಗ್ತದೆ, ಚೆನ್ನಾಗಿದೆ ಜಠರ ಕ್ರಿಯೆ ಚೆನ್ನಾಗಿ ಕೆಲಸ ಮಾಡ್ತೀವಿ. ನಮ್ಮ ಅಡುಗೆ ತಯಾರು ಮಾಡೋದು ಜಠರ ಕ್ರಿಯೆನ ಇದು ಚೆನ್ನಾಗಿರಲಿಲ್ಲ ಅಂದರೆ ನಮ್ಮ ಅಡುಗೆ ತಯಾರು ಊಟ ಮಾಡಿದ್ದೆಲ್ಲ ಪಿತ್ತ ಆಡಿಸೋದಾಗ್ತದೆ. ಅದಕ್ಕೆ ನಾವು ಕೆಲವೊಂದು ಮಂದಿ ಹುಣ್ಣು ಆಗ್ತಾವೆ, ಒಳಗೆ ಗಂಟು ಆಗ್ತಾವೆ, ಕಿವ ಆಗ್ತಾವೆ, ಸಣ್ಣ ಕರುಗಳು ಬೆಳಿತಾವೆ. ಸಣ್ಣ ಕರುಗಳಿಗೆ ಅಪೆಂಡಿಕ್ಸ್ ಆಪ್ರೇಷನ್ ಮಾಡಿಸ್ಕೋತಾರೆ. ಇದೆಲ್ಲ ನೀವು ಅರ್ಧ ಮಚ್ಚೇಂದ್ರಾಸನ ಮಾಡೋದು ಭಾಳಷ್ಟು ಲಾಭಗಳಾದವು. ಇದನ್ನ ಯಾರು ಮಾಡೋಕ್ಕೆ
ದವಾಖಾನೆಗೆ ಹೋಗಿ ಆಪರೇಷನ್ ಮಾಡಿಸ್ಬಿಡ್ತಾರೆ ಭಾಳಷ್ಟು ಜನ. ಸಣ್ಣ ಕರುಳ ಹೊಲಸು ಬೆಳೀತಿ, ಅದು ಬೆಳೆದ ಎಲ್ಲ ಕರುಳಿಗೆ ಸುತ್ತಾಕತ್ತೆ ಶುರುವಾಗುತ್ತೆ. ಈ ಅರ್ಧ ಮಚ್ಚೆಗಳ ಆಸನ ಮಾಡೋದ್ರಿಂದ ಅದು ಯಾವ ರೋಗಗಳು ಈ ರೀತಿ ಎಡಗೈನ ಒತ್ತಬೇಕು, ಬಲಗಲ ನಮ್ಮ ತಿಂಗಳು ಕಟ್ಟಬೇಕು. ಈ ರೀತಿ ಮಾಡಿ ಅರ್ಧ ಮಚ್ಚೆಯಿಂದ ಆಸನ ಚಂದ್ರ ಲಾಭ. ಇದು ರಿವರ್ಸ್. ಈ ರೀತಿ ಎಡಗಾಲ ತೆಗೆದುಕೊಂಡು ಬಲಗಾಲ ತೆಗೆದುಕೊಳ್ಳಬೇಕು. ಹೆಚ್ಚೆಚ್ಚಿಗೆ ಈ ಆಸನದಲ್ಲಿ ನೀವು ಇದು ಈಗ ಸಮಯ ಆಗಿರೋದ್ರಿಂದ ನೀನೇ ಏನು ಮಾಡಿದ್ರು, ಮೊದಲ ಮಸ್ತಿಕಾ ಪ್ರಾಣಾಯಾಮ ಮಾಡಿದ್ರು, ಆಮೇಲೆ ಕಪಾಲಭಾತಿ ಮಾಡಿದ್ರು, ಮತ್ತು ಸೂಕ್ಷ್ಮ ವ್ಯಾಯಾಮಗಳು ಮಾಡಿದ್ರು, ಮತ್ತು ಬಾಹ್ಯ ಪ್ರಾಣಾಯಾಮ ಮಾಡಿದ್ರು, ಅಗ್ನಿಸಾರ ಮಾಡಿದ್ರು, ಉಜ್ಜಾಯಿ ಮಾಡಿದ್ರು. ಈಗ ಅಲ್ಲೋಮ ವಿಲೋಮ ಮಾಡೋದು. ಅಲ್ಲೋಮ ವಿಲೋಮ ಅಂದರೆ ಎಡಗಡೆ ನಾವು ಸುತ್ತುಕೊಂಡು ಅಲ್ಲೇ ನಿಲ್ಲಿಸೋದು, ಬಲಗಡೆ ಬಿಡೋದು, ಮತ್ತು ಬಲಗಡೆ ಸುತ್ತುಕೊಂಡು ಮತ್ತು ಹಾಗೆ ನಿಲ್ಲಿಸೋದು, ಮತ್ತು ಉಸಿರನ್ನು ಎಡಗಡೆ ಬಿಡೋದು ಮತ್ತು ನಿಲ್ಲಿಸೋದು. ಹಿಂಗೆ ಕಂಟಿನ್ಯೂ ಮಾಡೋದು. ಅದಕ್ಕೆ ಪೂರಕ, ಕುಂಭಕ, ರೇಚಕ, ಬಾಹ್ಯ ಕುಂಭಕ ಪ್ರಕಾರ ಮಾಡೋದು. ಉಸಿರನ್ನ ತೆಗೆದುಕೊಳ್ಳೋ ಮುಂದೆ ಇದು 72,20,210 ನಾಡಿ ಒಳಗೆ ಪ್ರಾಣ ಶಕ್ತಿ ಹೋಗ್ತದೆ. ಅದಕ್ಕೆ ಏನು ಮಾಡಬೇಕು, ಈ ರೀತಿ ಬಲ ಮೂಗನ್ನು ಮುಚ್ಚಬೇಕು, ಎಡ ಮೂಗಿನ ಔಷಧ ತಗೊಂಡು ಬಲಗಡೆ ಬಿಡು, ಹಾಗೆ ನಿಲ್ಲಿಸು, ಪೂರ್ಣ ಬಲಗಡೆ ಬಿಡು, ಸಪ್ಪಗಿರುವಾಗ ಸೌಂಡ್ ಎಲ್ಲ ಮಾಡಬೇಕು. ಉಸಿರನ್ನು ತೆಗೆದುಕೊಂಡು ಅವು ತೆಗೆದುಕೊಳ್ಳಿ. ಮನುಷ್ಯನೊಳಗೆ ಓಂ ಅಂತ ಬಿಡಿ. ನಿಮ್ಮ ಮನಸ್ಸು ಉಸಿರಾಟದ ಕಡೆ ಇರಬೇಕು, ಆ ಕಡೆ ಈ ಕಡೆ ಇರುವಾಗ ಮನುಷ್ಯನಲ್ಲಿ ಯಾವುದೇ ವಿಚಾರಗಳು ತರಬಾರದು. ಉಸಿರಾಟದ ನಮ್ಮ ಮನಸ್ಸು ಇರಬೇಕು. ಮನುಷ್ಯನ ಜೊತೆಯಲ್ಲಿ ಉಸಿರಾಟ ಮಾಡಿದಾರಂದ್ರೆ ಇಲ್ಲಿ ಪ್ರಾಣಾಯಾಮ ಮಾಡಿದಾಗ ಹೋಗ್ತೈತಿ, ಧ್ಯಾನ ಮಾಡಿದಾಗ ಹೋಗ್ತೈತಿ, ಎಲ್ಲರೂ ಏನು ಕಾಲಕ್ಕೆ ಮಾಡಬಹುದು. ನೋಡಿ, ಈ ಆಸನಗಳನ್ನು ಪ್ರಾಣಾಯಾಮಗಳನ್ನು ಮಾಡೋದ್ರಿಂದ ಮೆಮರಿ ಪವರ್ ಜಾಸ್ತಿ ಆಗ್ತದೆ, ಅಸ್ತಮಾ ಆಗ್ತದೆ, ಅಲರ್ಜಿ ಕಡಿಮೆ ಆಗ್ತೈತಿ, ಹೊಟ್ಟೆ ನೋವು ಕಡಿಮೆ ಆಗ್ತದ, ಬಜ್ಜು ಕಡಿಮೆ ಆಗ್ತದೆ, ಮಾನಸಿಕ ಅನೇಕ ತೊಂದರೆಗಳು ಸಹ ಕಡಿಮೆ ಆಗ್ತದೆ. ನಮ್ಮ ರೋಗಗಳೆಲ್ಲ ನಿಸರ್ಗದಿಂದ 90% ಮಾನಸಿಕವಾಗಿ ನಾವು ಬರುತ್ತೇವೆ. ಧ್ಯಾನ ಪಡ್ಕೊಂಡ್ರೆ ನಿಮಗೆ ರೋಗಗಳು ಮಾನಸಿಕವಾಗಿ ರೋಗಗಳು ಯಾವುದೂ ಹೋಗಲ್ಲ. ಇದನ್ನ ಸುಮಾರು 5 ನಿಮಿಷ, 10 ನಿಮಿಷ, 15 ನಿಮಿಷ, 20 ನಿಮಿಷ ಮಾಡಬೇಕು. ಅರ್ಧ ತಾಸು ಗಂಟೆ ಮಾಡಬೇಕು. ಏನು ಅಲ್ಲೋಗಿರೋ ತೆಗೆದುಕೊಂಡು ಹೋಗ್ತಾನೆ, ಹಾಗೆ ನಿಲ್ಲಿಸೋದು, ಮತ್ತು ಬಿಡೋದು, ಮತ್ತು ಕಾರ್ಯವರ್ತಿ ನಿಲ್ಲಿಸೋದು, ಮತ್ತು ಬಲಗಡೆ ಉಸಿರನ್ನ ಕೆಳಗಡೆ ಉಸಿರು ತೆಗೆದುಕೊಳ್ಳೋದು.
ಈ ರೀತಿ ಅನುಲೋಮ ವಿಲೋಮ ಮಾಡಬೇಕು. ಇದನ್ನು ಮಾಡಿದ್ರೆ ಏನು ಮಾಡಬೇಕು? ಸ್ವಲ್ಪ ಕಾರ್ಯಗಳನ್ನು ಈ ರೀತಿ ಸೂಕ್ಷ್ಮ ವ್ಯಾಯಾಮ ಮಾಡಬೇಕು. ಪ್ರತಿಯೊಂದು ಪ್ರಾಣಾಯಾಮಕ್ಕೆ 8 ಪ್ರಾಣಾಯಾಮಗಳು, 8 ಪ್ರಾಣಾಯಾಮಕ್ಕೆ 5 ಸೂಕ್ಷ್ಮ ವ್ಯಾಯಾಮಗಳು. ಈಗ ಆಮೇಲೆ ಏನು ಮಾಡೋದು? ಕೈಗಳು ಕೊಡು. ಆಮೇಲೆ 2 ಕೈಗಳನ್ನು ಈ ರೀತಿ ಹಿಡ್ಬೋದು. ಈಗ ಈ ರೀತಿ ಹಾಕ್ಬೋದು. ಕೆಲವರು ಕಾಲುಗಳನ್ನು ತೊಂದರೆ ತಂದು ಏನು ಮಾಡಬೇಕು? ಈ ರೀತಿ ಮಾಡಬೇಕು. ಈಗ ಬ್ರಾಹ್ಮಣೆ ಮಾಡೋಣ. ಬ್ರಾಹ್ಮಣೆ ಮಾಡಿ ಟೈಮ ಮುಗ್ತಾ ಬರ್ತದೆ. ತೋಳುಗಳು ಈಗ ಉದ್ಗಿತ ಓಂಕಾರ ಮಾಡೋಣ. ನಿಮ್ಮ ಮನಸ್ಸು ಉಸಿರಾಟದ ಕಡೆಯಲ್ಲಿ ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ಉಸಿರು ಒಳಗಡೆ ಹೇಗೆ ಹೋಗುತ್ತದೆ, ಹೊರಗಡೆ ಹೇಗೆ ಹೋಗುತ್ತದೆ, ಆ ಕಡೆ ನಿಮ್ಮ ಮನಸ್ಸು ಇರಲಿ. ಬುದ್ಧವರು ಆನಾಪಾನ ಸತಿ ಹೇಳಿದರು. ಆನ ಅಂದ್ರೆ ಸತ್ಯ ಹೇಳಬೇಕು, ಪಾನ ಅಂದ್ರೆ ಬಿಡಬೇಕು. ಸತಿ ಅಂದ್ರೆ ಉಸಿರು ಹೊರಗೆ ಒಳಗೆ ಬರುವುದನ್ನು ಜೊತೆ ನಮ್ಮ ಮನಸ್ಸನ್ನು ಇರುವುದಕ್ಕೆ ಸತಿ ಇರ್ತದೆ. ಅದ್ರ ಜೊತೆ ಇರೋದು, ಉಸಿರಾಟದ ಜೊತೆ ಇರೋದು. ಇಷ್ಟು ನೀವು ಗೆದ್ದರೆ ಬುದ್ಧ ಆಗ್ತೀರಿ, ಜಗತ್ತನ್ನು ಗೆದ್ದಿರಿ ಅಂತೇಳಿ ಅದನ್ನು ಗೆದ್ದು ತೋರಿಸಿದ್ರು. ಶುಭ ನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನೇ ಕೇಳುವಂತಹ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು. ಏ ಪರಮಾತ್ಮ, ಏ ದಯಾಳು, ನಿನ್ನ ದಯೆ ಸಕಲ ಪ್ರಾಣಿ ನಮ್ಮೆಲ್ಲರ ಮೇಲೆ ಇರಲೆಂದು ಮನಸ್ಸಿನಿಂದ ನಾವೆಲ್ಲರೂ ಪ್ರಾರ್ಥನೆಯನ್ನು ಮಾಡೋಣ. ನಿಧಾನ ಕೈಗಳ ತೋಳಿ, ಕೈಗಳ ಮುಚ್ಚಿ, ಕಣ್ಣಿಗಾಡಿಸಿ, ಕೈಗಳನ್ನು ಧರಿಸಿ, ಹೊಟ್ಟೆ ಮೇಲೆ, ಬೆನ್ನು ಮೇಲೆ ಮತ್ತು ಕಾಲನ್ನು ಆಡಿಸಿ. ಈಗ ಶಾಂತಿ ಮಂತ್ರ ಯೋಗ. ಯೋಗೇನ ಚಿತ್ತ
ಬಂದವರು ಈ ದೇಶವನ್ನು ಸಂಚಾರ ಮಾಡ್ತಾ ಪ್ರತಿಯೊಂದು ತಾಲೂಕಾ ಜಿಲ್ಲೆಗಳಲ್ಲಿ ಯೋಗ ಕೇಂದ್ರಗಳನ್ನು ಸಹಶಿಕ್ಷಕರ ತರಬೇತಿಗಳನ್ನು ನಡೆಸ್ತಾ ನಮ್ಮ ರಾಮದೇವ್ ಗುರುಜಿ ಅವರ ಆಶೆಯನ್ನು ಅವರ ಕನಸನ್ನು ಈಡೇರಿಸ್ತಾ ಇರುವಂಥ ಭವನ್ಲಾಲ್ ಗುರುಜಿ ಅವರು ದಿನಾಲೂ ಅವರ ಭವನ್ಲಾಲ್ ಆರ್ಯ ಅವರ ಫೇಸ್ಬುಕ್ಕವನ್ನು ನೋಡಿ ಪ್ರತಿಯೊಬ್ಬರು ಸ್ಟೇಟಸ್ ಇಟ್ಕೊಳ್ಳಿ, ಅದರಂತೆ ನಾವು 6:30 ಗಂಟೆಗೆ ಯೋಗವನ್ನು ಹೇಳಿದ್ರು. ಪ್ರತಿಯೊಬ್ಬರು ನಿಮ್ಮ ಸ್ಟೇಟಸ್ ಇಟ್ಕೊಳ್ಳಿ, ನಿಮ್ಮ ಆತ್ಮೀಯರಿಗೆ ಹೇಳಿ, ನಿಮ್ಮ ಮನೆಯಲ್ಲಿ ಕುರಿತು ಅರ್ಧ ತಾಸು ಯೋಗ ಕಲ್ತಪ್ಪ ಅಂತಂದ್ರೆ ಮಕ್ಕಳಿಗೆ ಕಲಿಸ್ತೀವಿ. ನಾವು ಹೆಚ್ಚಾಗಿ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಯೋಗವನ್ನು ಹೇಳ್ತಾ ಇದ್ದೀವಿ. ಅದೆಲ್ಲ ಲಾಭ ಪಡ್ಕೊಂಡು ಹೇಳ್ತಾ ಬಾಲ್ಯ ಬಂದವರು ಎಲ್ಲರಿಗೂ ತುಂಬ ಒಳ್ಳೆಯದಿಂದ ಧನ್ಯವಾದ.